ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ರೊಟೀನ್ನ ಶೇರ್ ಮಾಡ್ತಾ ಯಾವ ರೀತಿ ನನ್ನ ಡೈಲಿ ರೊಟೀನ್ನ ಯಾವ ರೀತಿ ಕೆಲಸಗಳನ್ನ ಮಾಡ್ಕೋತೀನಿ, ಹೌಸ್ ಹೋಲ್ಡ್ ಕೆಲಸಗಳನ್ನ ಯಾವ ರೀತಿ ಸ್ಟ್ರೆಸ್ ಇಲ್ದಂಗೆ ಮಾಡ್ಕೋತೀನಿ ಅಂತ ಹೇಳ್ತಾ ಹೋಗ್ತೀನಿ. ಸುಮಾರು ಜನ ಕೇಳೋದು ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ, ಯಾವ ರೀತಿ ಅಂದ್ಕೊಂಡಿರ್ತೀವೋ ಆ ಕೆಲಸನ ಮಾಡೋಕ್ಕಾಗಲ್ಲ, ಯಾವ ರೀತಿ ನೀವು ಮಾಡ್ಕೋತೀರಾ ಅಂತ ಟಿಪ್ಸ್ ಹೇಳಿ ಅಂತ ಹೇಳ್ತಾಯಿದ್ರಿ. ನನಗೂ ಆ್ಯಕ್ಚುಲಿ ತುಂಬಾ ಕಷ್ಟ ಆಗ್ತಿತ್ತು ಕೆಲವು ವರ್ಷಗಳ ಹಿಂದೆ. ನಾನು ಯೋಚನೆ ಮಾಡ್ತಿದ್ದೆ, ಅಯ್ಯೋ ರೊಟೀನೇ ಸೆಟಪ್ ಮಾಡ್ಕೊಳಕ್ಕಾಗಲ್ಲ, ಅಂದ್ಕೊಂಡಿದ್ದ ಕೆಲಸನೇ ಮಾಡೋಕ್ಕಾಗಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಆಮೇಲೆ ನನಗೆ ಅನಿಸ್ತು ಏನಕ್ಕೆ ಕೆಲಸಗಳೇ ಆಗ್ತಿರ್ಲಿಲ್ಲ ಅಂತ ನಾನೇ ಯೋಚನೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಫಲ್ಲಿ ಚಿಕ್ಕ ಪುಟ್ಟ ಸ್ವಲ್ಪನೇ ಚೇಂಜಸ್ ಮಾಡ್ಕೊಳ್ತಾ ಹೋದೆ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತಾ ಹೋಗ್ತೀನಿ. ಚಿಕ್ಕ ಪುಟ್ಟ ಚೇಂಜಸ್ ಅಷ್ಟೇ. ಡೈಲಿ ಬೇಸಿಸಲ್ಲಿ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಇಂದ ಚೇಂಜಸ್, ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ರೂ ಕೂಡ ಲೈಫಲ್ಲಿ ಓವರಾಲ್ ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಅನ್ನೋದು ಕಾಣ್ತೀವಿ, ಆಯಿತಾ. ಸ್ಟ್ರೆಸ್ ಫ್ರೀ ಅಂದಿದ ತಕ್ಷಣ ಪ್ರಾಬ್ಲಮ್ ಏನಿಲ್ಲ ಅಂತ ಅಲ್ಲ, ಪ್ರಾಬ್ಲಮ್ಸ್ ಇರುತ್ತೆ. ಏನೇ ಇದ್ದರೂ ಕೂಡ ಜಂಜಾಟ ಇರುತ್ತೆ, ಕೆಲಸಗಳು ಜಾಸ್ತಿ ಇರುತ್ತೆ. ಏನೇ ಇದ್ದರೂ ಕೂಡ ಅದನ್ನು ಕಾಮಾಗಿ ಹ್ಯಾಂಡ್ಲ್ ಮಾಡೋದೇ ಸ್ಟ್ರೆಸ್ ಫ್ರೀ ಲೈಫು. ಸೊ ಪ್ರಾಪರಾಗಿ ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ ಆಗಿರ್ಬೋದು, ನಮ್ಗಳಿಗಂತೂ ತುಂಬಾ ಕೆಲಸ ಇರುತ್ತೆ. ಅದನ್ನೆಲ್ಲ ನಾವು ಎಷ್ಟು ಕಾಮಾಗಿ ಸ್ಟ್ರೆಸ್ ಇಲ್ದಂಗೆ ಮಾಡ್ಕೊಡ್ತೀವೋ ನಾವು ಅಷ್ಟು ನೆಮ್ಮದಿಯಾಗಿರ್ತೀವಿ. ಸ್ಟ್ರೆಸ್ ತೊಗೊಂಡು ಮಾಡ್ತಾಯಿದ್ರೆ ಅದು ಯಾವಾಗ ಮುಗಿಯುತ್ತೋ ಅಂತ ಅನ್ಕೋತೀವಿ. ಅದು ಮನೆ ಕೆಲಸ ಅಂತೂ ಇವತ್ತು ವಿಪರೀತ ಮಾಡಿಬಿಟ್ಟಿದ್ದೀವಿ, ಮುಗಿಯೋವರೆಗೂ ನಾನು ಫಸ್ಟ್ ಹಾಗೆ ಅನ್ಕೋತಾ ಇದ್ದೆ, ಇವತ್ತು ಫುಲ್ಲು ಕೆಲಸ ಮಾಡ್ಬಿಡೋಣ, ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಆಗ ಆ್ಯಕ್ಚುಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿತ್ತು. ನಾವು ಅಂದ್ಕೊಳ್ಳೋದು ಅಷ್ಟೇ, ಮನೆ ಕೆಲಸನ ಮುಗಿಸೋಣ ಅಂತ. ಬಟ್ ನಾವು ಕನ್ಸಿಸ್ಟೆಂಟಾಗಿ ನೀಟಾಗಿ ಮಾಡ್ಕೊಂಡು ಹೋದ್ರೇ ಕೆಲಸ ಮುಗಿಯಲ್ಲ, ಒಂದಿನದಲ್ಲಿ ಮುಗಿಯುತ್ತಾ. ಅದೆಲ್ಲ ನಿಧಾನಕ್ಕೆ ಏಜ್ ಆಗ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ. ಕೆಲಸ ಅನ್ನೋದು ಒಂದಿನದಲ್ಲ, ಡೈಲಿ ಬೇಸಿಸಲ್ಲಿ ಮಾಡ್ತಾನೇ ಇರಬೇಕು. ಬೇಜಾರಾಗುತ್ತೆ, ಮೂಡ್ ಔಟ್ ಆಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ, ಲೇಜಿನೆಸ್ ಬರುತ್ತೆ, ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಎಷ್ಟೊಂದು ಕೆಲಸ ಇದ್ದರೂ ಸುಮ್ಮನೆ ಒಂದು ಜಾಗದಲ್ಲಿ ಕೂತ್ಕೋಬೇಕು ಅಂತ ಅನಿಸುತ್ತೆ. ಆಮೇಲೆ ನಾನೇ ಏನಕ್ಕೆ ಮಾಡಬೇಕು ಅಂತ ಕ್ವೆಶನ್ ಬರುತ್ತೆ. ಎಲ್ಲರೂ ಆರಾಮಾಗೇ ಇದ್ದಾರೆ, ನಾನು ಮಾತ್ರ ಎಷ್ಟು ಟೆನ್ಷನ್ ತೊಗೋತಾ ಇದ್ದೀನಿ ಅಂತ ಒಂಥರ ಬೇಜಾರಾಗುತ್ತೆ. ಇದೆಲ್ಲ ಇಬ್ಬರಿಗೆ ಆಗುವಂಥದ್ದೆಲ್ಲ, ಪ್ರತಿಯೊಬ್ಬರಿಗೂ ಆಗುತ್ತೆ. ಯಾರ್ಯಾರು ಜೆನ್ಯೂನಾಗಿ ಅವ್ರ ಮನೆಗೋಸ್ಕರ ಕೆಲಸ ಮಾಡ್ತಾರೋ, ಹೊರಗಡೆ ಮನೆ ಅಂತೆ ಮೆಂಟಲ್ ಟ್ರಾಮಾ, ಮೆಂಟಲ್ ಸ್ಟ್ರೆಸ್ಸು, ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಎಲ್ಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಎಲ್ಲ ವುಮೆನ್ಸ್ಗೂ ಬೇಜಾರಾಗೇ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಯಾವ ರೀತಿ ಓವರ್ಕಮ್ ಮಾಡೋದು, ಯಾವ ರೀತಿ ರಿಲ್ಯಾಕ್ಸ್ಡಾಗಿ ಕೆಲಸ ಮಾಡ್ಕೊಳ್ಳೋದು ಅಂತ ನಾನು ಯಾವ ರೀತಿ ಕಲಿತೆ ಅಂತ ನಿಮ್ಮ ಜೊತೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಹೆಲ್ದಿ ರೆಸಿಪಿನ ತೋರಿಸಿದ್ದೀನಿ, ಅದನ್ನು ನೋಡಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಕ್ರಿಸ್ಪಿ ನಟ್ಸ್ನ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ಮತ್ತು ನಮಗೂ ಅಷ್ಟೇ ಡೈಲಿ ಬೇಸಿಸಲ್ಲಿ ಹಸಿಯಾಗಿ ತಿನ್ನಬೇಕು ಅಂದರೆ ಕಷ್ಟ ಆಗುತ್ತೆ. ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಅಗಾರೋ ಅವ್ರದ್ದು OTG ಯೂಸ್ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದರಲ್ಲಿ ಕಡಲೆ ಬೀಜ ಮತ್ತು ಗೋಡಂಬಿ, ಬಾದಾಮಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. 1 ಸ್ಪೂನಷ್ಟು ನಾನು ತುಪ್ಪನ ಹಾಕಿದ್ದೀನಿ, ಇದು ಗುಡ್ ಫ್ಯಾಟು. ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಒಂಥರ ಉಪ್ಪು ಅನಿಸುತ್ತೆ ಫ್ರೈ ಆದಮೇಲೆ. ಆಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋವಂಥದ್ದು. ಇದರಲ್ಲಿ ಬೇಕ್ ಮಾಡ್ಕೊಳ್ಳೋದ್ರಿಂದ ಈವನ್ನಾಗಿ ಕ್ರಿಸ್ಪಿಯಾಗಿ ನಿಮಗೆ ಬೇಕ್ರಿಗಳಲ್ಲಿ ಕೆಲವು ಸತಿ ಪ್ಯಾಕೆಟ್ಸಲ್ಲಿ ಬರುತ್ತಲ್ಲ, ಯಾವ ರೀತಿ ಉಪ್ಪು ಕಡಲೆ ಇರ್ಬೋದು, ಮತ್ತು ಸಾಲ್ಟೆಡ್ ಕ್ಯಾಶು, ಸಾಲ್ಟೆಡ್ ಆಲ್ಮಂಡ್ ಅಂತ ಹೇಳ್ತಾರಲ್ಲ, ಸೊ ಆ ಥರನೇ ಇರುತ್ತೆ. ಫಸ್ಟು ಓವನ್ನ ಪ್ರೀ ಹೀಟ್ ಮಾಡ್ಕೋಬೇಕು. 150 ಡಿಗ್ರಿಯಲ್ಲಿ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು, ಆಮೇಲೆ ಈ ಮಿಕ್ಸ್ ಮಾಡ್ಕೊಂಡಿರೋ ಕಂಟೆಂಟ್ ಎಲ್ಲ ಆ ಬೇಕಿಂಗ್ ಟ್ರೇಯಲ್ಲಿ ಹಾಕಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ಜಸ್ಟ್ 120 ಡಿಗ್ರಿಲಿ ಮೇಲೆ ಕೆಳಗಡೆ ರಾಡ್ನ ಆನ್ ಮಾಡಿ 10 ಮಿನಿಟ್ಸ್ ಬೇಕ್ ಮಾಡಿ, ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಬೇಕ್ ಮಾಡಾಗಿದ ತಕ್ಷಣ ಅದರಲ್ಲೇ ಓವನಲ್ಲೇ ಒಂದು 5 ಅವರ್ಸ್ ಬಿಟ್ಬಿಡಬೇಕು. ಆಫ್ ಆದಮೇಲೂ ಕೂಡ ಅದರಲ್ಲೇ ಬಿಟ್ಟರೆ ಚೆನ್ನಾಗಿ ಕ್ರಂಚಿಯಾಗಿ ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗುತ್ತೆ. ಮಕ್ಕಳಿಗೆ ಹೋಗ್ತಾ ಬರ್ತಾ ಮಂಚಿಂಗ್ ಸ್ನ್ಯಾಕ್ ಆಗಿ ಕೂಡ ಕೊಡ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಬೇಕಿಂಗ್ಗೆ, ಗ್ರಿಲ್ಲಿಂಗ್ಗೆ, ಟೋಸ್ಟಿಂಗಿಗೆಲ್ಲ ಯೂಸ್ ಮಾಡ್ಕೋಬೋದು. ಟೆಂಪ್ರೇಚರ್ ರೇಂಜ್ ಬಂದು 100ಇಂದ 250ವರೆಗೂ ಇರುತ್ತೆ. ಇದರಲ್ಲಿ 5 ಹೀಟಿಂಗ್ ಮೋಡ್ಸು ಇರುತ್ತೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಫೈನಲಿ ಕ್ರಂಚಿ ನಟ್ಸ್ ರೆಡಿ ಆಗೋಗಿದೆ. ನೀವು ಟ್ರೈ ಮಾಡಿ. ಈ ಓವನ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.
ಫಸ್ಟ್ ಬಂದು ನೋ ರಶ್ಶಿಂಗ್ ಫಾರ್ಮುಲಾ. ಏನೇ ಆದರೂ ಕೂಡ ಗಡಿಬಿಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಹಿಂಸೆ ಆಗುತ್ತೆ ಆ್ಯಕ್ಚುಲಿ. ನಾವು ಎಷ್ಟು ನಿಧಾನಕ್ಕೆ ಮಾಡ್ಕೋತೀವಿ ಕೆಲಸಗಳನ್ನ, ಅಷ್ಟು ಕನ್ಸಿಸ್ಟೆಂಟಿಂದ ಮಾಡ್ಕೋಬೋದು. ಯಾವಾಗ ನಾವು ಗಡಿಬಿಡಿ ಮಾಡ್ಕೋತೀವಿ, ಬೇಗ ಬೇಗ ಮಾಡಬೇಕು, ಜಲ್ದಿ ಮುಗಿಸ್ಬೇಕು, ದಬ ದಬ ಮುಗಿಸಿ ಅರ್ಧ ಗಂಟೆಲಿ ಹೋಗ್ಬಿಡ್ಬೇಕು ಅಂತ ಯಾವಾಗ ಮಾಡ್ಕೋತೀವಿ, ಸ್ಟ್ರೆಸ್ಸು ಜಾಸ್ತಿ, ಅಲ್ಲಿ ಕ್ವಾಲಿಟಿನೂ ಇರೋಲ್ಲ, ನೆಕ್ಸ್ಟ್ ಟೈಮ್ ಆ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ. ಫಸ್ಟ್ ನಂದು ಫಾರ್ಮುಲಾ ನಾನು ಕಂಡು ಹಿಡ್ಕೊಂಡಿದ್ದೇನೆ, ಏನೇ ಆದರೂ ಕೂಡ ನಿಧಾನಕ್ಕೆ ಮಾಡಬೇಕು. ಒಂದು ಈರುಳ್ಳಿನೂ ಅಷ್ಟೇ, ಏನೇ ಆದರೂ ಕೂಡ ನಿಧಾನಕ್ಕೆ, ಅಂದರೆ ಸ್ಪೀಡ್ ಅಂತಲ್ಲ, ಕಾಮ್ ಮೈಂಡ್ ಅಂತ. ನೀವು ಎಷ್ಟನ ಸ್ಪೀಡಿಂದ ಮಾಡ್ಕೊಳ್ಳಿ, ಬಟ್ ಟೆನ್ಷನಿಂದ ಮಾಡೋಕ್ಕೋಗ್ಬಿಡಿ. ಮುಗಿಸ್ಬಿಡ್ಬೇಕು, ಅರ್ಧ ಗಂಟೆಲಿ ಮುಗಿಸ್ಬಿಡ್ಬೇಕು. ಈಗ 6 ಗಂಟೆಗೆ ಎದ್ದಿದ್ದೀನಿ, 6:15 ಎಲ್ಲರೂ ಹೋಗ್ತಾರೆ, ಅರ್ಧ ಗಂಟೆಲಿ ತಿಂಡಿ ಮಾಡಿಬಿಡ್ಬೇಕು, ಇಷ್ಟರಲ್ಲಿ ಪೂಜೆ ಮಾಡಿಬಿಡ್ಬೇಕು. ಆ ವರ್ಸ್ಟ್ ಪಾರ್ಟ್ ಅಂದ್ರೇ ಇಷ್ಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಸ್ಟ್ರೆಸ್ ತೊಗೊಂಡು ಅದೇನೋ ಒಂದು ಕೆಲಸ ಅಂತ ಪೂಜೆ ಮಾಡ್ತೀವಲ್ವ, ಅದು ತುಂಬಾ ಬೇಜಾರಾಗುವಂಥದ್ದು. ನೋಡಿ, ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಮಕ್ಕಳು ಕಿರ್ಚ್ತಾ ಇದ್ದಾರಲ್ಲ ಬ್ಯಾಕ್ಗ್ರೌಂಡಲ್ಲಿ, ಆಯಿತಾ. ಸೊ ಆ ಥರ ಸ್ಟ್ರೆಸ್ ತೊಗೊಂಡು ನೀವು ಪೂಜೆನ ಮಾಡೋಕ್ಕೆ ಹೋಗಬೇಡಿ. ನೀವು ಪೂಜೆ ರಿಚುವಲ್ಸ್ನ ಫಾಲೋ ಮಾಡದೇ ಇದ್ರೂ ರಿಚುವಲ್ ಅಂದರೆ ದೀಪ ಹಚ್ಚೋದು, ಅಗರಬತ್ತಿ ಹಚ್ಚೋದು, ಹೂವು ಇಡೋದು, ಇದನ್ನೆಲ್ಲ ಫಾಲೋ ಮಾಡುವಂಥ ದೇವ್ರು ಯಾವತ್ತೂ ಕೇಳಿರಲಿಲ್ಲ. ದೇವ್ರು ಕೇಳೋದು ಒಂದೇ ಭಕ್ತಿ. ಅದೂ ಅಷ್ಟೇ, ನೀವು ದೇವ್ರ ಮನೆಗೆ ಹೋಗಿ ಭಕ್ತಿನ ತೋರಿಸ್ಬೇಕು ಅಂತಿಲ್ಲ. ಲೈಫಲ್ಲಿ ನಿಯತ್ತಿಂದ ಲೈಫ್ನ ಲೀಡ್ ಮಾಡಿದ್ರೆ ಸಾಕು, ದೇವರು ಮೆಚ್ತಾನೆ, ಆಯಿತಾ. ಏನೋ ಹಿಂಗೆ ಮಾಡಿದ್ರೇ ಪೂಜೆ, ಇವೆಲ್ಲ ನಮ್ಮ ಸಮಾಧಾನಕ್ಕೋಸ್ಕರ. ನಾವೊಂದು ದೀಪ ಹಚ್ಚೋದು, ಮುಂದೆನೂ ಅಷ್ಟೇ ನಾನೆಲ್ಲ ದೇವ್ರ ಮನೆನ ಕ್ಲೀನ್ ಮಾಡಿದ್ದೀನಿ. ಈ ನಡುವೆ ಡೈಲಿ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನು ಅಷ್ಟಿಗೆ ಸುಸ್ತಾಗುತ್ತೆ ಅಂದರೆ, ಅದು ನಂದು ಸ್ಟಾರ್ಟ್ ಆಗೋದು 11:30, 12ಗೆ ಸ್ಟಾರ್ಟ್ ಮಾಡ್ಕೋತೀನಿ ಕ್ಲೀನ್ ಮಾಡೋದು. ಒಂದು 3 hours ಹಂಗೆ ಆಗ್ತಾ ಇರುತ್ತೆ. ಅಷ್ಟು ಸ್ಟ್ರೆಸ್ ಆಗುತ್ತೆ, ಸುಸ್ತಾಗುತ್ತೆ. ಅದು ಯಾವಾಗಲೂ ಹಾಗೆ ಅಲ್ವಾ, ಸಮ್ಮರಲ್ಲಿ ಒಂದು ಚಿಕ್ಕ ಕೆಲಸ ಮಾಡಿದ್ರೂ ಕೂಡ ತುಂಬಾ ಬೆವರು ಬರ್ತಾ ಇರುತ್ತೆ. ಸೊ ಆ ಥರ ಇದ್ದರೂ ಕೂಡ ಅಷ್ಟೆಲ್ಲ ಕಷ್ಟಪಟ್ಟಾದ್ಮೇಲೂ ಕೂಡ ತುಂಬ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಸೊ ಯಾವಾಗಲೂ ಅಷ್ಟೇ, ನೀವು ಪೂಜೆನ ನಾವು ಏನೋ ದೀಪ ಹಚ್ತೀವಿ, ಹೂವು ಇಡ್ತೀವಿ ಅಂದರೆ ಅದು ನಮ್ಮ ಸಮಾಧಾನಕ್ಕೋಸ್ಕರ, ಒಂದು ಪಾಸಿಟಿವ್ ವೈಬ್ ಬರಲಿ ಅಂತ. ದೇವರನ್ನ ಅದನ್ನೆಲ್ಲ ಬೇಡಲ್ಲ, ಅವರೇನು ಕೇಳಲ್ಲ ಈ ಥರ ಮಾಡಿ ಆ ಥರ ಮಾಡಿ. ಈಗ ಪ್ರತಿಯೊಬ್ಬರು ರಿಲಿಜನಲ್ಲೂ ಅವ್ರವ್ರ ರೀತಿ ಅವ್ರವ್ರು ಪೂಜೆ ಮಾಡ್ತಾರೆ, ಅದೇ ರೀತಿ ಕರೆಕ್ಟು ಇದೇ ರೀತಿ ಕರೆಕ್ಟು ಅಂತಲ್ಲ. ಏನೇ ಇದ್ದರೂ ಕೂಡ ಇವತ್ತಿಂದ ಆ ಫಾರ್ಮುಲಾನ ಫಾಲೋ ಮಾಡಿ. ತುಂಬ ರಶ್ಶಿಂಗ್ ಮಾಡ್ಕೋಬೇಡಿ, ಅಂದರೆ ಟೆನ್ಷನಲ್ಲಿ ಕೆಲಸಕ್ಕೆ ಮಾಡೋದನ್ನು ಸ್ಟಾಪ್ ಮಾಡಿ. ನೆಕ್ಸ್ಟ್, ನಾನು ಇವತ್ತು ಮಾಡಿದ್ದು ಆಲ್ಮೋಸ್ಟ್ ಒಂದು 2 yearsಯಿಂದ ಮಾಡೋದು, ಬೆಳಗ್ಗೆ ಎದ್ದಿದ ತಕ್ಷಣವೇ ಬೆಡ್ಡಿಂದ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ 10 minutes ಚೇರ್ ಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಅದರಲ್ಲಿ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಟು ಡೂ ಲಿಸ್ಟ್ ಮಾಡ್ಕೋಬೋದು, ಒಂಥರ ರಿಲ್ಯಾಕ್ಸ್ ಮಾಡ್ಕೋಬೋದು, ನಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು, ಅಥವಾ ನನ್ನ ದಿನ ಯಾವ ರೀತಿ ಇದೆ ಅಂತ ಯೋಚನೆ ಮಾಡ್ಬೋದು, ಏನೇನು ಕುಕ್ಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ಕೋಬೋದು. ಈ 10 ನಿಮಿಷ ನಾವೇನು ಸ್ಪೆಂಡ್ ಮಾಡ್ತೀವಿ, ನಮ್ಮ ಜೊತೆ ನಾವೇನು ಸ್ಪೆಂಡ್ ಮಾಡ್ತೀವಿ, ಅದು ಇಡೀ ದಿನ 24 hours ಎಷ್ಟೊಂದು ಅವರ್ಸ್ ಸೇವ್ ಆಗುತ್ತೆ. ಜೊತೆಗೆ ನಮಗೇನು ಅನಿಸುತ್ತೆ, ರಿಲ್ಯಾಕ್ಸಿಂಗ್ ಆಗುತ್ತೆ. ನಮಗೆ ಆ್ಯಕ್ಚುಲಿ ಕೆಲಸ ಮಾಡೋದು ಕಷ್ಟ ಆಗಲ್ಲ. ಏನು ಕೆಲಸ ಮಾಡೋದು, ಹೆಂಗೆ ಮಾಡೋದು, ಯಾವಾಗ ಮಾಡೋದು, ಎಷ್ಟೊತ್ತು ಮಾಡೋದು ಅಂತ ಯೋಚನೆ ಮಾಡಿ ಬ್ರೈನ್ ಡ್ರೈನಿಂಗ್ ಅಂತ ಹೇಳ್ತೀವಿ. ಎನರ್ಜಿ ಎಲ್ಲ ಡ್ರೈನ್ ಆಗುತ್ತೆ. ಆ ಬ್ರೈನಲ್ಲಿರುವಂಥ ಎನರ್ಜಿನ ಪ್ರೊಡಕ್ಟಿವಿಟಿಯಲ್ಲಿ ಯೋಚನೆ ಮಾಡ್ಕೋಬೇಕು. ಈಗ ಹೆಂಗೆ ಕೆಲಸ ಮಾಡೋದು, ಹೆಂಗೆ ನೀಟ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಅಯ್ಯೋ ಮಾಡಬೇಕಲ್ಲ ಅಂತ ಟೆನ್ಷನಿಂದನೇ ಕೆಲಸ ಮಾಡ್ತಾಯಿದ್ರೆ ನಾವು ಆ್ಯಕ್ಚುಲಿ ಪ್ರೊಡಕ್ಟಿವ್ ಆಗಿ ಕ್ವಾಲಿಟೇಟಿವ್ ಕೆಲಸನ ಮಾಡ್ಕೊಳಕ್ಕಾಗಲ್ಲ. ಏನೇ ಆದರೂ ಕೂಡ ಆ 10 minutes ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ, ಎದ್ದಿದ ತಕ್ಷಣ ಬೆಡ್ ಮೇಲೆ ಕೂತ್ಕೋಬೇಡಿ, ಮತ್ತೆ 100% ನಿದ್ದೆ ಬರುತ್ತೆ. ಈಗೇನೋ ಸಮ್ಮರು, ನಮಗೆ ಬೇಡ ಅಂದರೂ ಎಚ್ಚರ ಆಗೋಗುತ್ತೆ, ಸೆಕೆಗೆ ನಿದ್ದೆನೂ ಬರಲ್ಲ. ಆಮೇಲೂ ಅಷ್ಟೇ, ನಾನು ಅರೌಂಡ್ ಏನು ಗೊತ್ತಾ, ಇದೆಲ್ಲ ಕ್ಲೀನ್ ಮಾಡಿ 3 ಗಂಟೆಗೆ ಒಂದು ಅರ್ಧ ಗಂಟೆ ಮಲಗಬೇಕು ಅಂತ ಅನ್ಕೋತೀನಿ. ಆಗಲೂ ಮಲಗೋಕ್ಕಾಗಲ್ಲ, ಬಿಸಿಲು ಜಾಸ್ತಿ. ಇಲ್ಲಿ ಮನೆ ಹತ್ರ ಎಲ್ಲ ಕನ್ಸ್ಟ್ರಕ್ಷನ್ ಬೇರೆ, ಸೌಂಡು ಆ ಕಟ್ ಮಾಡೋದು ಅದು ಇದು ಅಂತ. ಸೊ ಅದಕ್ಕೆ ರಾತ್ರಿಯೇ ಚೆನ್ನಾಗಿ ಒಂದು 6 hours ನಿದ್ದೆ ಮಾಡ್ತಾಯಿದ್ದೀನಿ. ನನಗೆ ನಿದ್ದೆ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ರಿಲ್ಯಾಕ್ಸ್ ಮಾಡಿಕೊಂಡು ಇಷ್ಟ ಅಂದರೆ ಬಾಡಿನ ತುಂಬ ಸ್ಟ್ರೈನ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು, ಆಮೇಲೆ ತುಂಬ ಸುಸ್ತಾಗಿ ರೆಸ್ಟ್ ತೊಗೋಬೇಕು, ಆಗ ಸ್ಯಾಟಿಸ್ಫ್ಯಾಕ್ಷನ್ನು. ಏನೋ ಸ್ವಲ್ಪ ಫಿಲಮ್ ನೋಡಿ ಚೆನ್ನಾಗಿ ತಿಂದು ಮಲಗಿದ್ದೀನಿ ಅಂದರೆ ನಿದ್ದೆನೇ ಬರಲ್ಲ. ಆ ನಿದ್ದೆಯಲ್ಲೂ ಕೂಡ ಒಂಥರ ತಲೆ ಹಾಂಟ್ ಆಗ್ತಾ ಇರುತ್ತೆ. ಅಯ್ಯೋ ನಾನು ಏನು ಕರೆಕ್ಟಾಗಿ ಮಾಡಿಲ್ವಲ್ಲ, ನಾನು ಲೇಝಿ, ಆ ಥರ ಎಲ್ಲ ಥಿಂಕಿಂಗ್ ಬರ್ತಾ ಇರುತ್ತೆ. ಯಾರಿಗೆ ನಮ್ಮ ಲೈಫಲ್ಲಿ ಏನೋ ಒಂದು ಸಾಧಿಸಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತಲ್ವ, ಅವರಿಗೆ ನಿದ್ದೆಯಲ್ಲೂ ಅಷ್ಟೇ, ಅದು ನನಗೆ ಸೆಲ್ಫ್ ಎಕ್ಸ್ಪೀರಿಯೆನ್ಸು, ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ.
ನಾನೀಗ ಹಾಗೆ ಕ್ಲೀನ್ ಮಾಡ್ತಾಯಿದ್ದೆ. ಫಸ್ಟ್ ಎಲ್ಲ ಆ್ಯಕ್ಚುಲಿ ಒಂದು ವೀಡಿಯೋ ಶೂಟಿಗೆ ಅಂತ ಅವ್ರ ಹಸ್ಬೆಂಡು ಇಲ್ಲೆಲ್ಲ ಹೂವು ಹಾಕಿದ್ರು, ಹೂವದ್ದು ಸಾಮಂತಿಗೆ ಇರುತ್ತಲ್ಲ ಅದೆಲ್ಲ ಹೂವು ಪೆಟಲ್ಸ್ ಹಾಕಿದ್ರು ಆಯಿತಾ. ಅದು ಅಭಿಷೇಕದ ಥರನೇ ಪೂಜೆಗೂ ಮಾಡಿದ್ರು. ಅದಾದಮೇಲೆ ಕ್ಲೀನ್ ಮಾಡಬೇಕಿತ್ತು, ತುಂಬ ಅನಿಸ್ತಾಯಿತ್ತು. ಬಟ್ ಏನು ಅಂದರೆ ಅದೇ ಮಂಗಳವಾರ ನಮ್ಮದು ದಿನ ಇತ್ತಲ್ಲ, ಸೋಮವಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದು ಸೋಮವಾರ ಕ್ಲೀನ್ ಮಾಡಿದ್ದಿತ್ತು. ಬೇರೆ ಸೆಕ್ಷನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನೀವು ನೋಡಿರ್ಬೋದು ಎಷ್ಟೊಂದು ಈ ರಜಗಳಲ್ಲಿ ಕ್ಲೀನ್ ಮಾಡಿದ್ದೀನಿ ಅಂದರೆ. ನನಗೆ ಗೃಹ ಪ್ರವೇಶದಾದಮೇಲೆ ಟೈಮೇ ಸಿಗ್ತಿರ್ಲಿಲ್ಲ. ಹಾಗಂತ ಫುಲ್ಲು ಪರ್ಫೆಕ್ಟ್ ಅಂತ ಅಲ್ಲ, ನಾನು ಯಾವಾಗಲೂ ಪರ್ಫೆಕ್ಷನ್ ಹಿಂದೆ ಹೋಗಲ್ಲ. ಬಟ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಪ್ರಕಾರ ಈಗ ಕಾಲೇಜ್ ಸ್ಟಾರ್ಟ್ ಆದರೂ ಕೂಡ ಇನ್ನೊಂದು 4-5 ದಿನಕ್ಕೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಮೇ 6 ಮತ್ತೆ ನಮಗೆ ರೀಓಪನ್ನು. ಆಗ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಅನಿಸ್ಬೇಕು, ಹೌದು ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಒಂದು ಕಿಚನ್ ಆರ್ಗನೈಸೇಷನ್ ಇರ್ಬೋದು, ಯಾವ ರೀತಿ ನಾವು ಜೋಡಿಸ್ಕೋತೀವಿ, ಯಾವ ರೀತಿ ಕೆಲಸ ಮಾಡ್ಕೋತೀವಿ, ಕ್ಲಟರಿಂಗ್ ಮಾಡ್ಬೋದು, ಮತ್ತು ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋದು, ಇದೆಲ್ಲ ನಮಗೆ ಆಗ ಹೆಲ್ಪ್ ಆಗುತ್ತೆ. ಮನೆಯೂ ನೋಡೋಕ್ಕೆ ನೀಟಾಗಿರುತ್ತೆ. ಎಷ್ಟು ಕಡಿಮೆ ಸಾಮಾನಿದ್ರೆ ಅಷ್ಟು ಒಳ್ಳೆಯದು. ಸೊ ಅದನ್ನೆಲ್ಲ ಫಸ್ಟ್ ತೆಗೆದೆ. ನಾನು ಫಸ್ಟ್ ಮಾಡೋದೇ ಅದು ಕ್ಲಟರಿಂಗಲ್ಲಿ. ನಾನು ಫಸ್ಟ್ ಮಾಡೋದೇ ಅದು. ಅಲ್ಲಿರೋದೆಲ್ಲ ತೆಗೆದುಬಿಡ್ತೀನಿ. ಅದನ್ನೇ ಸ್ವಲ್ಪನೇ, ಅದು ಎಲ್ಲ ತೆಗಿಯಲ್ಲ. ಫಸ್ಟು ನಾನು ಅದು ಡಯಾಸ್ ಇತ್ತಲ್ಲ, ಅದು ಮೇಲಿತ್ತಲ್ಲ ಆ ಕಟ್ಟೆ, ಅದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಒಂದು 2 hours ಆದಮೇಲೆ ಅದ್ರ ಒಳಗಡೆದೆಲ್ಲ ಕ್ಲೀನ್ ಮಾಡಿದೆ. ಏನೇ ಆದರೂ ಕೂಡ ಎಲ್ಲ ಒಂದು ಸತಿ ತೆಗಿಯೋಕ್ಕಿಂತ ಕೆಲವು ಸತಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಿಮಗೂ ಅದು ಅನುಭವ ಆಗಿರ್ಬೋದು. ಏನು ಅಂದರೆ ಫುಲ್ಲು ಎಲ್ಲ ತೆಗೆದ್ಬಿಡ್ತೀವಿ. ಅರೆ 24 hours ಸಾಲದೇ ಇಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ. ಅದಕ್ಕೇ ಒಂದೊಂದು ಸೆಕ್ಷನ್ನೇ ಓಕೆ, ಅರ್ಧ ಗಂಟೆ ಅಥವಾ 1 hour. ಇದು ಬಂದು 1.5 hour ಆಯಿತು. ಫುಲ್ ನೀಟಾಗಿ ಮಾಡಬೇಕು ಅಂದರೆ 1.5 hour ಹಿಡಿತು. ಆ ಕಟ್ಟೆನೆಲ್ಲ ನೀಟಾಗಿ ಸೋಪ್ ಉಜ್ಜಿ ಮಾಡಿ, ಅದು ಮಾರ್ಬಲ್ ಬೇರೆ ಅಲ್ಲಿ, ವೈಟ್ ಅಂದರೆ ಹೇಳಬೇಕಾ, ಸ್ವಲ್ಪ ಗಲೀಜಾದರೂ, ಅರ್ಶಿನದ ಕಲರ್ ಆದರೂ, ಎಣ್ಣೆ ಕಲರ್ ಆದರೂ, ಏನೇ ಆದರೂ ಕೂಡ ಅದು ಒಂಥರ ಮಾರ್ಕ್ ಆದಂಗೆ ಆಗಿಬಿಡುತ್ತೆ. ನನಗೆ ಪರ್ಸ್ನಲಿ ನನಗೆ ಬೇಕು ವೈಟ್ ಕಲರ್, ಒಂಥರ ಪೀಸ್ಫುಲ್ಲು ಅಂತ ಅಂದ್ಕೊಂಡೇ ನಾನು ಈ ರೀತಿ ವೈಟ್ನ ಸೆಲೆಕ್ಟ್ ಮಾಡಿದ್ದಿತ್ತು. ಈವನ್ ಹಸ್ಬೆಂಡೂ ಅಷ್ಟೇ, ಸರಿ ವೈಟ್ಗೆ ಹೋಗೋಣ, ಅಲ್ಲೊಂಥರ ಪೀಸ್ಫುಲ್ ಇರುತ್ತೆ. ಏನೇ ಆದರೂ ಕೂಡ ದೇವ್ರ ಮನೆ ವೈಟ್ ಇದ್ರೇ ಚೆಂದ ಅಂದ್ಕೊಂಡು. ಆಮೇಲೆ ಆ ಗೋಲ್ಡನ್ದು ಅಷ್ಟೇ, ಎಷ್ಟು ಹುಡುಕಿದ್ದೀವಿ ಅಂದರೆ ನನಗೆ ಫುಲ್ ಆಡಂಬರ ಬೇಡ, ತುಂಬ ಡಿಸೈನ್ ಬೇಡ, ಜಸ್ಟ್ ಒಂದು ಗೋಲ್ಡನ್ ಸ್ಟ್ರಿಪ್ ಬೇಕು ಅಂತ ಒಂದು 5-6 ಅಂಗಡಿ ಹುಡುಕಿ ತೊಗೊಂಡಿರುವಂಥದ್ದು. ಸೊ ಆ ಗ್ರನೈಟೂ ಅಷ್ಟೇ ಈ ಥರನೇ ಬೇಕು ಅಂತ ತುಂಬ ಹುಡುಕಿ ಮಾಡಿರ್ತೀವಲ್ವ, ಅದನ್ನು ಮೇಂಟೈನ್ ಮಾಡೋದು ಹಾಗೆ ಇರುತ್ತೆ. ಸೊ ಆ ರೀತಿ ಎಲ್ಲ ನೀಟಾಗಿ ಮಾಡ್ಕೋತಾ ಇದ್ದೆ. ಒಂದೊಂದು ಕಾರ್ನರು ನೀಟಾಗಿ ಒರೆಸಿದ್ದೀನಿ. ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ನಾನು ಕಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಫಾಸ್ಟ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ಬಟ್ ನಾನು ಮಾತ್ರ ಏನಾದ್ರು ಕ್ಲೀನ್ ಮಾಡ್ತೀನಿ ಅಂದರೆ ತುಂಬ ಕ್ಲೀನ್ ಮಾಡ್ತೀನಿ ನಾನು. ಅಂದರೆ ಪುರ್ಸೊತ್ತಿರಬೇಕು, ಬಾಡಿಯಲ್ಲಿ ಎನರ್ಜಿ ಇರಬೇಕು. ಏನೋ ಕೆಲಸಕ್ಕೆ ಹೋಗೋಬೇಕಾದ್ರೆ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಇಲ್ಲ. ಅದು ಕೆಲವು ಸತಿ ಏನಾದರೂ ಕೆಲಸ ಅಲ್ಲಿ ಕಡಿಮೆ ಇತ್ತು, ಸ್ಟ್ರೆಸ್ ಸ್ವಲ್ಪ ಕಡಿಮೆ ಇದೆ, ಏನೋ ಒಂದು ಸುಸ್ತಾಗ್ತಿಲ್ಲ, ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಕೂತ್ಕೊಂಡ್ಬಿಡ್ತೀನಿ. ಇಷ್ಟ ನನಗೆ ಯಾವಾಗಲೂ ಅಷ್ಟೇ. ನಾನು ಹೇಳ್ತಾ ಇರ್ತೀನಲ್ಲ, ಒಂದು ಬೆಡ್ಶೀಟ್ ಹಾಕೋದನ್ನು ಕೂಡ ನೀಟಾಗಿ ಮಾಡ್ತಾಯಿರ್ತೀನಿ. ಅದೇ ಥರ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನನಗದೊಂಥರ ತೃಪ್ತಿ. ಸುಸ್ತಾಗುತ್ತೆ, ಟೈಮ್ ಕನ್ಸ್ಯೂಮಿಂಗು ಎಲ್ಲ ಆಗ್ತಾಯಿರುತ್ತೆ. ಬಟ್ ಏನೇ ಆದರೂ ಕೂಡ ಅದನ್ನು ಎಂಜಾಯ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಯಾವುದೇ ಕೆಲಸನ ನೀಟಾಗಿ ಮಾಡ್ಕೋಬೋದು. ಸೊ ಸ್ವಲ್ಪ ನಾನು ಏನಾದರೂ ಕ್ಲೀನ್ ಮಾಡ್ತೀನಿ ಅಂದರೆ ರೀಆರ್ಗನೈಸೇಷನ್ ಮಾಡ್ತಾಯಿರ್ತೀನಿ. ಅದು ವೆಂಕಟೇಶ್ವರ ಸ್ವಾಮಿ ನಮ್ಮ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ಕೊಟ್ಟಿದ್ದಿದ್ದು. ಅದು ಕೆಳಗಡೆ ಹೆಂಗಿದೆ ಅಂದರೆ ಸಿ ಶೇಪಲ್ಲಿದೆ. ಆ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದರೆ ಬಂದವರೆಲ್ಲ ಕೇಳುವಂಥದ್ದು ಅದೇನೆ. ಎಷ್ಟು ಚೆನ್ನಾಗಿದೆ ಆ ಮೂರ್ತಿ, ಎಲ್ಲಿ ತೊಗೊಂಡಿದ್ದು ಅಂತ ಹೇಳ್ತಾರೆ. ಹಸ್ಬೆಂಡು ಚೈಲ್ಡ್ಹುಡ್ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಆಯಿತಾ. ಇಷ್ಟು ವರ್ಷ, ಒಂದು 45 ವರ್ಷದ ಫ್ರೆಂಡ್ಶಿಪ್ ಅವ್ರದ್ದು. ಅಷ್ಟು 45 ವರ್ಷ ಅಂದರೆ ಚಿಕ್ಕವರಲ್ಲ, ಒಂದು 40 ಅಂದ್ಕೊಳ್ಳಿ. ಅವರು 5 ವರ್ಷದಿಂದ ಫ್ರೆಂಡ್ಶಿಪ್ ಆಗಿರ್ತಾರೆ. ಒಂದು 40 ವರ್ಷದ ಫ್ರೆಂಡ್ ಅವರು, ಕ್ಲೋಸ್ ಫ್ರೆಂಡು ತಿಮ್ಮರಾಜು ಅಂತ ಅವ್ರು ಕೊಟ್ಟಿದ್ದಿತ್ತು. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಅದು ಆ್ಯಕ್ಚುಲಿ ಶೋ ಪೀಸ್ ಥರ ಕೊಟ್ಟಿದ್ರು ಅನಿಸುತ್ತೆ. ಆ ದೇವ್ರ ಮನೆಗೆ ಅದೇ ಕಳೆ. ಬಂದವ್ರು ಯಾರನ್ನ ಆಗಿರಲಿ ಕೇಳದೆ ಅದು ಎಲ್ಲಿಂದ ತೊಗೊಂಡ್ರಿ ಅಷ್ಟು ಲಕ್ಷಣ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ಮನೆ ದೇವರು ವೆಂಕಟೇಶ್ವರ. ಅವರಿಗಂತೂ ಇನ್ನೂ ಇಷ್ಟ ಆ ವಿಗ್ರಹ. ಅಷ್ಟು ಹುಡುಕ್ತಾನೆ ಇರ್ತಾರೆ ಅವರು, ಎಲ್ಲರೂ ಸಿಗುತ್ತಾ ಅಂತ. ಒಳ್ಳೆ ಇದು. ಅದು ಕೆಳಗಡೆ ಯು ಶೇಪಲ್ಲಿ ಇದೆಯಲ್ಲ, ಅದು ಇಟ್ಟರೆ ನಿಂತ್ಕೊಳ್ಳೋದೇ ಇಲ್ಲ, ಬಿದ್ದು ಹೋಗುತ್ತೆ. ಹಸ್ಬೆಂಡು ಟೈಮ್ ಬೀಯಿಂಗಾಗಿ ಅದೊಂಥರ ಏನೋ ಕಾರ್ಡ್ಬೋರ್ಡಲ್ಲಿ ಆ ಥರ ಮಾಡಿದ್ದಾರೆ. ಸದ್ಯಕ್ಕೆ ಇಟ್ಕೊಂಡಿರೋ, ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಒಂದು 7-8 ಸತಿ ಆ ಟಬ್ಬಲ್ಲಿ ನೀರು ಚೇಂಜ್ ಮಾಡಿದ್ದೀನಿ. ಹೋಗೋದು ನೀರು ಚೇಂಜ್ ಮಾಡೋದು, ಬರೋದು, ಹೋಗೋದು ನೀರು ಚೇಂಜ್. ಆಮೇಲೆ ಫೈನಲಿ ಎಲ್ಲ ಒರೆಸಿ ಮಾಡಿ ಆ ಬಾಬನೆಲ್ಲ ನೀಟಾಗಿ ಇದು ಮಾಡಿ ಆಮೇಲೆಲ್ಲ ಜೋಡಿಸೋ ಅಷ್ಟೊತ್ತಿಗೆ, ಅಂದರೆ ಏನೇ ಆದರೂ ಕೂಡ ಅನ್ಕೋತಾ ಇರ್ತೀವಲ್ವ, ನೀಟಾಗಿ ಮಾಡಬೇಕು ಅಂತ. ಆ ಥರನೇ ಮಾಡಿ ಮುಗಿಸಿದ್ರೆ ಒಂಥರ ರಿಲ್ಯಾಕ್ಸೇಷನ್.
ನೆಕ್ಸ್ಟ್ ಇದೂ ಅಷ್ಟೇ, ನಮ್ಗೆ ಯಾವಾಗ ನಮ್ಮ ಪ್ಲೇಸ್ನ ನೀಟಾಗಿ ಇಟ್ಕೋತೀನಿ ಆಗ ನನಗೆ ಸ್ಟ್ರೆಸ್ ಅನ್ನೋದು ಅಷ್ಟೊಂದು ಅನಿಸಲ್ಲ. ಏನೇ ಆಗಲಿ ಕೂಡ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೋತೀನಿ, ನೀಟ್ ಮಾಡ್ತಾ ಇರ್ತೀನಿ, ತಿಕ್ತೀನಿ. ನನಗೆ ಕಷ್ಟ ಆಗ್ತಿರೋದು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವು ಮಿರರ್ನ ಹೆಂಗೆ ಕ್ಲೀನ್ ಮಾಡ್ತೀರಾ ಅಂತ ನನಗೆ ಹೇಳಿ. ನನಗೆ ನಮ್ಮ ಮನೇಲಿ ಹತ್ತತ್ರ ಎಷ್ಟು ಗೊತ್ತಾ, ಒಂದು 7-8 ಮಿರರ್ ಇದೆ. ಅದನ್ನು ನನಗೆ ಒರ್ಸೋಕ್ಕೆ ಬರ್ತಿಲ್ಲ. ನನಗೆ ಕಾಲಿನ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಕಾಲಿನ್ ಯೂಸ್ ಮಾಡಿದ್ರೆ 100% ಹೋಗುತ್ತೆ. ಬಟ್ ನನಗೆ ಅದೇನೋ ಕಾಲಿನ್ ಇಷ್ಟ ಆಗಲ್ಲ. ನನ್ನ ಚಿಕ್ಕ ಮಗಳು ಮಿರರ್ನೆಲ್ಲ ಮುಡ್ತಿರ್ತಾಳೆ ಮತ್ತು ಅದೇ ಕೈನ ಬಾಯಲ್ಲಿ ಹಾಕ್ಕೊಳ್ತಿರ್ತಾಳೆ. ಒಂದು 2 ವರ್ಷ ನಾನು ಕಾಲಿನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ನಾನು ಬಟ್ಟೆ ಯೂಸ್ ಮಾಡಿದೆ ಒಂಥರ ಒಂಥರ ಬಾರ್ ಥರ ಬರುತ್ತೆ, ಅದು ಇಷ್ಟನೇ ಆಗ್ತಿಲ್ಲ. ಆ ಥರ ನನಗೆ ಯಾವಾಗಲೂ ಅಷ್ಟೇ ಡೈಲಿ ಒರೆಸ್ತಾನೇ ಇರಬೇಕು. ಯಾವ ಸೆಕ್ಷನ್ ನಾನು ತುಂಬ ನೋಡ್ತಾ ಇರ್ತೀನಿ ಅದನ್ನು ಧೂಳನ್ನ ಒರೆಸ್ತಾನೇ ಇರಬೇಕು, ಪದೇ ತಿಕ್ತಾನೇ ಇರಬೇಕು, ಆ ಥರ ಅನಿಸ್ತಾ ಇರುತ್ತೆ. ನನಗೆ ಅದೇನೋ ಕ್ಲೀನಾಗಿ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಎಷ್ಟಾಗುತ್ತೋ ಅಷ್ಟು. ನಾನು ತುಂಬ OCD ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ನಾನೇ ತುಂಬ ನೀಟಾಗಿರೋದು ಅದೂ ಇಲ್ಲ. ಬಟ್ ಇರೋದ್ರಲ್ಲಿ ನಾನು ಅದನ್ನು ಮೆನ್ಷನ್ ಇರೋದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಟ್ ಮಾಡ್ತಾನೇ ಇರ್ತೀನಿ. ಆಮೇಲೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ನಾನು ಫಾಲೋ ಮಾಡೋ ರೂಲನ್ನು ಸಿಂಪಲಾಗಿರೋದು, ತುಂಬ ಆಡಂಬರ ಇಲ್ದಂಗೆ ಹೆಲ್ದಿ ಫುಡ್ ತಿಂದ್ಕೊಂಡು ಸಿಂಪಲ್ ಲೈಫ್ ಸ್ಟೈಲ್ ಇಟ್ಕೊಂಡು, ಆಮೇಲೆ ಯಾರ ಜೊತೆನೂ ಜಂಜಾಟ ಇಟ್ಕೊಳ್ದೆ ಈ ಥರದ್ದೆಲ್ಲ ಇಟ್ಟರೆ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಕಂಪ್ಲೀಟ್ ಆಗುತ್ತೆ. ನಿದ್ದೆ ಚೆನ್ನಾಗಿ ಮಾಡಿ. ನಾನು ಒಂದು ಕಾಲದಲ್ಲಿ ಬರೀ 4 hours ನಿದ್ದೆ ಮಾಡ್ತಿದ್ದೆ. ತುಂಬ ಸ್ಟ್ರೆಸ್ಸಲ್ಲೇ ಇರ್ತಿದ್ದೆ ನಾನು ಆ್ಯಕ್ಚುಲಿ, ಆಯಿತಾ. ಏನೇ ಒಂದು ಚಿಕ್ಕ ವಿಷಯ ಇದ್ದರೂ ಓವರ್ ಥಿಂಕ್ ಮಾಡೋದು, ಅದರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು. ಆ್ಯಕ್ಚುಲಿ ನೋಡಬೇಕು ಅಂದರೆ ಲೈಫಲ್ಲಿ ಅಷ್ಟೊಂದು ನೆಗೆಟಿವಿಟಿ ಇರಲ್ಲ. ಓವರ್ ಥಿಂಕ್ ಮಾಡೋಷ್ಟು ಕಾಂಪ್ಲಿಕೇಶನ್ಸ್ ತುಂಬಾ ಕಡಿಮೆ ಇರಲ್ಲ ಅಂತಲ್ಲ, ತುಂಬಾ ಕಡಿಮೆ. ಬಟ್ ಆ ಸಿಚುವೇಶನ್ಸ್ಗಿಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಸಿಚುವೇಶನ್ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತೀವಿ ಅಂದರೆ ನಾವೇ ಕೈಯಾರೆ ಸ್ಟ್ರೆಸ್ನ ಬರ್ಮಾಡ್ಕೋತೀವಿ. ಅದರಿಂದ ತುಂಬ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಾನು ಕಲ್ತಿರೋದು ಏನು ಅಂದರೆ, ಏನಾದರೂ ಒಂದು ಆಯಿತಾ ನನಗೆ ಹರ್ಟೇ ಆಗಲ್ಲ, ನನಗೆ ಅಫೆಕ್ಟೇ ಆಗಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎಲ್ಲರೂ ಹಾಗೇ, ಮನುಷ್ಯರು ಅಫೆಕ್ಟ್ ಆಗುತ್ತೆ. ಒಂಥರ ಬೇಜಾರಾಗುತ್ತೆ, ಅಳುವು ಬರುತ್ತೆ. ಯಾಕೆಂದರೆ ಎಲ್ಲ ಎಮೋಷನ್ಸ್, ಹ್ಯೂಮನ್ ಎಮೋಷನ್ಸ್ ಇದ್ದೇ ಇರುತ್ತೆ. ಬಟ್ ದ ಪಾಯಿಂಟ್ ಈಸ್ ನಾವು ಎಷ್ಟು ಬೇಗ ಅದನ್ನು ಬಿಟ್ಬಿಡ್ತೀವೋ, ಎಷ್ಟು ಬೇಗ ಅದನ್ನು ನಮ್ಮ ತಲೆಯಿಂದ ತೆಗ್ದಾಕ್ತೀವೋ ಅಷ್ಟು ಒಳ್ಳೆಯದು. ನಾನು ಮಾಡುವಂಥದ್ದು ಅದೇ, ತುಂಬ ಬ್ಯುಸಿ ಆಗಿಬಿಡ್ತೀನಿ, ಕೆಲಸಗಳನ್ನ ಹುಡುಕಿ ಮಾಡ್ತಾ ಇರ್ತೀನಿ. ಇದು ನನಗೆ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಯಾವಾಗ ಯಾವುದಾದ್ರು ಸೆಕ್ಷನ್ನ ಕ್ಲೀನ್ ಮಾಡ್ತೀನಿ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆ ಯೋಚನೆ ಕಡಿಮೆ ಆಗುತ್ತೆ, ನನ್ನ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಅದನ್ನು ಮೋಟಿವೇಶನ್ ಪಾಡ್ಕ್ಯಾಸ್ಟ್, ಮೋಟಿವೇಶನ್ ವೀಡಿಯೋಸ್ನ ಕೇಳ್ತೀನಿ ನಾನು ಆ ಟೈಮಲ್ಲಿ. ಹಿಂಗೆ ಟೈಪ್ ಮಾಡ್ತೀನಿ ಆ್ಯಕ್ಚುಲಿ, ಹೌ ಟು ಸ್ಟಾಪ್ ಓವರ್ ಥಿಂಕಿಂಗ್ ಔಟ್. ಅದರಿಂದನೇ ನಾನು ಈ ಥರ ಎಲ್ಲ ಹೇಳ್ತೀನಿ ಅಂದರೆ ಇಷ್ಟು ವರ್ಷಗಳಿಂದ ಓದಿರೋದು, ಕೇಳಿರೋ ಅಂಥದ್ದು. ಸೊ ಅದೆಲ್ಲ ಒಂಥರ ನಾನಾಗೆ ಗೊತ್ತಿಲ್ದಂಗೆ ಓದಿ ಅದ್ರ ಬಗ್ಗೆ ತುಂಬ ಓದ್ತಾ ಇದ್ದರೆ, ಅದ್ರ ಬಗ್ಗೆನೇ ಕೇಳ್ತಾ ಇದ್ದರೆ ಗೊತ್ತಿಲ್ದಂಗೆ ನಾವು ಆ ಥರ ಚೇಂಜ್ ಆಗಿಬಿಡ್ತೀವಿ. ಸೊ ನಾನು ಅದು ಸೆಲ್ಫ್ ಅನುಭವ, ಅದೇ ವಿಷಯಗಳನ್ನ ನೋಡ್ತಿದ್ನಲ್ಲ ಲೈಫಲ್ಲಿ, ನಾನೇನ ಹಿಂಗಿದ್ದಿದ್ದು ಆಗ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಸುಮಾರು ಜನ ಕೇಳೋದು, ನೀವು ನಂಬಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊತೀನಿ ಎಲ್ಲ, ನನ್ನ ಜೊತೆ ಯಾರೇ ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರು ಕೇಳೋದು, ನೀವು ಹಿಂಗೆ ಎಷ್ಟು ಕಾಮಾಗಿರ್ತೀರಾ ಅಂತ. ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಜೊತೆಗೆ ಕೂತ್ಕೋತಾರೆ, ಕೊಲೀಗು. ಅವ್ರು ಯಾವಾಗಲೂ ಕೇಳ್ತಿರ್ತಾರೆ, ಏನಾದರೂ ನನಗೆ ಶಾಂತಿ ಬೇಕು ಅಂದರೆ ಬಂದು ನಿಮ್ಮ ಮುಖ ನೋಡ್ತಾ ಇರ್ತೀನಿ ಅಂತ. ನಿಜವಾಗ್ಲೂ ಆಯಿತಾ, ಅವ್ರು ಹಾಗೆ ಹೇಳೋದು, ಯೋಗಿತಾ ಅಂತ. ಅವರು ಇಷ್ಟು ಕಾಮಾಗಿರ್ತೀರಾ, ಹೆಂಗೆ ಟೆನ್ಷನ್ನೇ ತೊಗೊಳ್ಳಲ್ಲ, ಯಾರ ಜೊತೆ ಜಗಳ ಆಡಲ್ಲ. ನಾನು ಇವತ್ತಿನವರೆಗೂ ನಾನು ಎಷ್ಟು ವರ್ಷ ಆಲ್ಮೋಸ್ಟ್ 9-10 years ಸರ್ವಿಸ್ ಹಾಕಿದೆ, ಯಾರ ಜೊತೆನೂ ಜಗಳ ಆಡಿಲ್ಲ, ಮನಸ್ತಾಪ ಇಲ್ಲ. ಏನೇ ಒಂದು ಸ್ವಲ್ಪ ರಬ್ಬಾಗಿದ್ರೂ ಕೂಡ ನಾನು ಅದನ್ನು ಕಾಮಾಗಿ ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂದರೆ ವರ್ಕ್ ಪ್ಲೇಸ್ ಬಂದು 8 hours 9 hours ನಾವಲ್ಲಿ ಇರಬೇಕಾಗುತ್ತೆ. ಅಲ್ಲಿ ರಬ್ ಮಾಡಿಕೊಂಡು ಒಂಥರ ಏನೋ ಜಲಸಿ ಕ್ರಿಯೇಟ್ ಮಾಡಿಕೊಂಡು ಅದಂತೂ ನನಗೆ ಇಲ್ಲವೇ ಇಲ್ಲ. ಅದು ಸುಮಾರು ಜನ ಅದನ್ನು ಫಾಲೋ ಮಾಡಿಬಿಡ್ತಾರೆ. ಕೆಲಸ ಅಂದರೆ ಜಲಸಿ ಇರಬೇಕು, ಒಬ್ರಿಗಿಂತ ನಾವು ಕಾಂಪಿಟೇಷನ್ಸ್ ಇದು ಮಾಡಬೇಕು, ಕಂಪ್ಯಾರಿಷನ್ ಮಾಡ್ಕೋಬೇಕು ಅಂತ. ಆ ಕಂಪ್ಯಾರಿಷನಿಂದ ನಾವು ಗ್ರೋ ಆಗ್ತೀವಿ, ಪ್ರೊಫೆಷ್ನಲ್ ಗ್ರೋ ಆಗ್ತೀವಿ, ದುಡ್ಡು ಜಾಸ್ತಿ ಬರುತ್ತೆ, ಸಂಬಳ ಜಾಸ್ತಿ ಬರುತ್ತೆ. ಇದೆಲ್ಲದಕ್ಕಿಂತ ಮನಃಶಾಂತಿ ಹಾಳಾಗುತ್ತೆ ಅಲ್ವಾ, ಟು ದ ಕೋರ್ ಹಾಳಾಗುತ್ತೆ. ನಮ್ಮ ಕಾಂಪಿಟೇಷನ್ ಏನೇ ಇದ್ರೂ ಕೂಡ ನಮ್ಮ ಜೊತೆ ಇರಬೇಕು. ನಾವು ನಿನ್ನೆಗಿಂತ ಹೆಂಗೆ ಇಂಪ್ರೂವ್ ಆಗಿದ್ದೀವಿ ನೋಡಿ ಕಲೀರಿ, ತಪ್ಪೇನಿಲ್ಲ. ನಮ್ಮ ಸೀನಿಯರ್ಸಿಂದ ಕಲಿತೀವಿ, ಅವ್ರ ಜೊತೆ ಮಿಂಗಲ್ ಆಗ್ತೀವಿ, ಕಲಿತೀವಿ. ನಾವು ಜೂನಿಯರ್ಸು, ಇನ್ನು ನಮಗೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತಲ್ಲ, ಕಲಿತಾನೆ ಹೋಗ್ತೀವಿ. ಡೇ ವೈಸ್ ನಾವು ಕಲಿತಾನೆ ಹೋಗ್ತೀವಿ.
ಆ ಅಹಮ್ಮು ನಾವೇನಕ್ಕೆ ಕರಿಬೇಕು ಅಂತ ಅಹಂಕಾರ ಬಂದುಬಿಟ್ರೆ ಅಂತೂ ನಿಜವಾಗ್ಲೂ ನಾವು ಎಲ್ಲೂ ಪೀಸ್ ಆಫ್ ಮೈಂಡಿಂದ ಇರೋಕ್ಕಾಗಲ್ಲ. ಏನೇ ಆದರೂ ಕೂಡ ಕಾಮಾಗಿ ಹ್ಯಾಂಡಲ್ ಮಾಡೋಕ್ಕೆ ಕರಿಬೇಕು. ನಾವು ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ, ಇಷ್ಟೆಲ್ಲ ಲೈಫಲ್ಲಿ ಜಂಜಾಟ ತೊಗೊಂಡು ದುಡಿಯೋದು, ಟೈಮ್ ಬ್ಯಾಲೆನ್ಸ್ ಮಾಡೋದು, ಫುಡ್ಡು ಎಲ್ಲನೂ ಅಷ್ಟೇ. ಅಟ್ ದ ಎಂಡ್ ಪೀಸ್ ಆಫ್ ಮೈಂಡ್ ಅದನ್ನು ನಾವು 1,00,000 2,00,000 10,00,000 ಸಂಪಾದನೆ ಮಾಡಿನೂ ತೊಗೋಬೋದು, ಅಥವಾ ಒಂದು 50,000 70,000 ಬಂದ್ರೂ ನೆಮ್ಮದಿಯಾಗಿ ಪೀಸ್ಫುಲ್ ಉಂಡೆ. ಈವನ್ 10,000 ತೊಗೊಳ್ಳೋರು ಪೀಸ್ಫುಲ್ಲಾಗಿ ಇರ್ಬೋದು, ಆಯಿತಾ. ಅದೇನಲ್ಲ, ನನ್ನ ಪರ್ಸ್ನಲಿ ಅದು ಹಂಗೇ. ನೀವು 10,000 ದುಡಿದ್ರೆ ನಾವು ಒಂದು 200 ರೂಪಾಯಿ ಸೀರೆ ತೊಗೋತೀವಿ. ಒಂದು 50,000 ತೊಗೊಂಡ್ರೆ ಒಂದು 500-600 ರೂಪಾಯಿ ಸೀರೆ ತೊಗೋತೀವಿ. 1,00,000 ದುಡಿದ್ರೆ ಒಂದು 10,000 ಸೀರೆ ತೊಗೋತೀವಿ. ಸೊ 2,000 3,000 ಹಂಗೆ ಜಾಸ್ತಿ ಆಗ್ತಾನೇ ಹೋಗುತ್ತೆ. ನಾವು ಎಷ್ಟು ದುಡಿತೀವೋ ಹಾಗೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಸುಮ್ಮನೆ ನಾವು ಹೀಗೆ ಬದುಕಬೇಕು, ಹೀಗೆ ಕಾಂಪಿಟೇಷನಿಂದನೇ ಇರಬೇಕು, ಜಲಸಿ ಅವೆಲ್ಲ ಬಿಟ್ಟಾಕಿ ಎಷ್ಟು ನೆಮ್ಮದಿಯಾಗಿರ್ತೀವೋ ಅಷ್ಟು ಒಳ್ಳೆಯದು. ಆ ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ. ಆಮೇಲೆ ನಾನು ಅಂದ್ಕೊಂಡಿದ್ದು ಅಕ್ಸೆಪ್ಟೆನ್ಸ್. ನನ್ನ ಲೈಫ್ ಇದು, ನಾನು ಈ ಥರನೇ ನಡ್ಕೋಬೇಕು, ನಾನೇ ಈ ಥರ ಕೆಲಸ ಮಾಡಬೇಕು, ಇದು ನನ್ನ ಜವಾಬ್ದಾರಿ, ನಾನೇ ಎಲ್ಲ ಮೇಂಟೈನ್ ಮಾಡ್ಕೋಬೇಕು ಅಂತ ನಾನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನನಗೆ ಅದು ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ. ಆಮೇಲೆ ಒಂದು ಕೆಲಸ ಅಟ್ ಎ ಟೈಮ್. ಈಗ ಇದು ಮಾಡ್ತಾಯಿದ್ದೀನಿ ಅಂದರೆ ಫುಲ್ಲು ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದು, ಅದ್ರ ಬಗ್ಗೆನೇ ತುಂಬ ಇಂಟ್ರೆಸ್ಟಿಂದ ಕೆಲಸ ಮಾಡುವಂಥದ್ದು. ಇದು ಹಸ್ಬೆಂಡಿಗೆ ಸ್ವಲ್ಪ ತರಕಾರಿ ಎಲ್ಲ ತರಕ್ಕೆ ಹೇಳಿದ್ದೆ. ಅವರು ಸ್ಟಾರ್ ಬಜಾರಿಂದ ಹೂವು ತಂದಿದ್ದಾರೆ. ಅದೊಂದು ಚೂರು ಚೆನ್ನಾಗಿರಲಿಲ್ಲ. ಅದರಲ್ಲೇ ಯಾವ್ದ್ಯಾವುದು ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ದೇವ್ರ ಮನೆಗೆ ಇಡುವಂತ ಚಿನ್ನಿಗೆ ಹೇಳ್ತಾ ಇದ್ದೆ. ನಾನಲ್ಲಿ ಸ್ವಲ್ಪ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಡೈಲಿ 3/4 ಗಂಟೆ ಅಥವಾ 1 ಅವರ್ ನಾನು ತರಕಾರಿ ಚಾಪಿಂಗಿಗೆ ಅಂತಲೇ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ದಬ ಅಂತ ಯಾವಾಗ ಅಡುಗೆ ಮಾಡ್ತೀನಿ ಆಗ ಚಾಪ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ಹೀಗೇ ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಮಕ್ಕಳ ಜೊತೆ ಮಾತಾಡಿಕೊಂಡು, ನೀವು ಅಬ್ಸರ್ವ್ ಮಾಡಿರ್ಬೋದು ಚಿನ್ನಿ ಹೇರ್ ಕಟ್ ಆಗಿದೆ. ಅವಳಿಗೆ ಸೆಕೆ ಅಂದರೆ ಸೆಕೆ, ಇನ್ನೊಂದು ಏನು ಸಿಕ್ಕಾಬಟ್ಟೆ ಇತ್ತು ತಲೆಯಲ್ಲಿ. ಈಗಂತೂ ಫುಲ್ ಫ್ರೀ ಆಗಿಬಿಟ್ಲು. ಸ್ಕೂಲಿಗೆ ಹೋದ್ಮೇಲೆ ಅದು ಕಾಮನ್ನು, ಏನೂ ಮಾಡೋಕ್ಕಾಗಲ್ಲ. ಹಾಗಂತ ಅದು ಒಂಥರ ತುಂಬ ಆಗಿಬಿಟ್ಟಿತ್ತು. ಎಷ್ಟೇ ಇದಾದರೂ ಕೂಡ ಅದೊಂದು 10% ರೀಸನ್ನು. ಇನ್ನೊಂದು ತುಂಬ ಸೆಕೆ, ರ್ಯಾಷಸ್ಸು, ಅವಳು ಕತ್ತು ಕೆಳಗಡೆ ಎಲ್ಲ ಆಗ್ತಿತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಇಲ್ಲ, ಅವಳು ಅದೇ ಬೇಕಿತ್ತು, ಬಾಯ್ ಕಟ್ ಅವಳಿಗೂ ಬೇಕಿತ್ತು. ಸರಿ ಆಯಿತು, ಬಾಯ್ ಕಟ್ ಮಾಡಿಸ್ಬಿಡೋಣ, ಇನ್ನೇನು ಬೆಳೆಯುತ್ತೆ ಅಂತ ಅಂದ್ಕೊಂಡು ಬಾಯ್ ಕಟ್ ಮಾಡಿಸ್ದೆ. ನಾನು ನಿನ್ನೆ ತೋರಿಸಿರೋ ಹರ್ಬಲ್ ಆಯಿಲ್ನ ಚೆನ್ನಾಗಿ ಮೆತ್ಕೊಂಡು ಒಳ್ಳೆ ನಿದ್ದೆ ಮಾಡಿ ಈಗ ಬ್ಲ್ಯಾಕ್ ಕಾಫಿ ಕುಡಿದು ಕೂತಿದ್ದೀನಿ. ಅದೊಂಥರ ರಿಲ್ಯಾಕ್ಸೇಷನ್ನು. ನೆಕ್ಸ್ಟ್ ಈಗ ನಾನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಚಿನ್ನಿಗೆ ಅದೇ ಹೇಳ್ತಿದ್ದೆ, ಹೋಗಿ ನೀಟಾಗಿ ಇದನ್ನೆಲ್ಲ ಹೂವೆಲ್ಲ ಜೋಡಿಸು ಅಂತ ಅಂತಿದ್ದೆ. ಅವಳು ಬಂದು ನನಗೆ ಕೇಳಿದ್ಲು, ಅಮ್ಮ ಫೋಟೋಗೆ ಅನ್ನಪೂರ್ಣೇಶ್ವರಿ ಫೋಟೋ ಇದೆ ಅಮ್ಮ, ಅಲ್ಲಿ ಇಡೋಕ್ಕಾಗ್ತಿಲ್ಲ ಅಂತ ಅಂದ್ಲು. ನಾನು ಅದೇ ಅಂದೆ, ನೀನೇ ಐಡಿಯಾ ಮಾಡು ಅಂತ. ಮಕ್ಕಳಿಗೆ ಎಕ್ಸ್ಪ್ಲೋರ್ ಮಾಡಿಸ್ಬೇಕು, ಏನೇ ಇದ್ದರೂ ಕೂಡ ಅವ್ರ ತಲೆ ಉಪಯೋಗಿಸಂಗೆ ಮಾಡ್ತಾ ಇರಬೇಕು. ನೀನೇ ಯೋಚನೆ ಮಾಡು ಅಂದರೆ ಅವಳು ಸ್ವಲ್ಪ ಅದನ್ನು ಬೆಂಡ್ ಮಾಡಿ ಅದನ್ನೆಲ್ಲ ಏನೋ ಮಾಡಿ ಇಟ್ಲು. ಅದೇ ಅವಳಿಗೆಲ್ಲ ಇಷ್ಟ ಇಂಥವೆಲ್ಲ. ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಎಂತೂಸಿಯಸಮ್ ಜಾಸ್ತಿ ಇರುತ್ತೆ, ನಾವು ಮಾಡಬೇಕು ಅಂತ. ನೀನು ಅದು ಮಾಡಬೇಡ, ಇದು ಮುಟ್ಟಬೇಡ ಅಂತ ಹೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ, ಕಲಿಯೋದು ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಒಂದು ಸೇಫ್ಟಿ ನೋಡಿಕೊಂಡು ಯಾವ್ಯಾವ ಕೆಲಸ ಅವ್ರ ಕೈಯಲ್ಲಿ ಮಾಡಿಸ್ಬೋದೋ ಅದೆಲ್ಲ ಮಾಡಿಸಿದ್ರೆ ಬೆಸ್ಟು ಅಂತಲೇ ಅನಿಸುತ್ತೆ. ನಾನು ಅದನ್ನೇ ಹೇಳ್ತಿದ್ದೆ. ಈ ಹೂವು ಎಲ್ಲ ಯಾವ್ದ್ಯಾವ್ದು ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಅದೊಂಥರ ಐಡಿಯಾ ಅಲ್ವಾ, ಅವ್ರಿಗೂ ಅನಿಸ್ತಾ ಇರುತ್ತೆ ಎಲ್ಲೆಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ದೇವ್ರ ಮನೆ ಹಿಂಗೆ ಇಟ್ಕೋಬೇಕು, ದೇವ್ರ ಮನೇಲಿ ಹಿಂಗೆ ಪೂಜೆ ಮಾಡಬೇಕು ಅಂತ ಅವ್ರಿಗೂ ಒಂದು ಚಿಕ್ಕ ಜ್ಞಾನ ಸಿಕ್ಕಂಗೆ ಆಗ್ತಾ ಇರುತ್ತೆ. ಎಂಜಾಯ್ ಮಾಡ್ತಾರೆ ಅದನ್ನು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಏನೇ ಆದರೂ ಕೂಡ ಇವತ್ತಿಂದ ಒಂದು ಸ್ಟ್ರೆಸ್ ಫ್ರೀ ಆಗಿ ಪೀಸ್ ಆಫ್ ಮೈಂಡಿಂದ, ಕಾಮ್ ಮೈಂಡಿಂದ ಲೈಫ್ನ ಲೀಡ್ ಮಾಡಿ. ನಮಗೆ ಫೈನಲಿ ಬೇಕಾಗಿರೋದು ಅದೇ. ತುಂಬ ಯಾವುದ್ರ ಬಗ್ಗೆನೋ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಲೆಟ್ ಗೋ ಮಾಡಿ. ಇದನ್ನು ನಿಜವಾಗ್ಲೂ ಎಷ್ಟೊಂದು ಸುಮ್ಮನೆ ಬಿಟ್ಬಿಟ್ರೆ, ಎಲ್ಲ ನನಗೆ ಗೊತ್ತಾಗಬೇಕು, ಎಲ್ಲ ನಾನು ಹೇಳ್ದಂಗೆ ಆಗಬೇಕು ಅಂತ ಅಂದ್ಕೊಂಡ್ರೆ ತುಂಬ ಸ್ಟ್ರೆಸ್ ಆಗೋದಂತೂ ಜಾಸ್ತಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಾದಮೇಲೆ ನಿಮಗೆ ಹೈ ಪಾಯಿಂಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.